ಕನಸಿನ ಖಾಲಿಯ. ಗುಡ್ ಮಾರ್ನಿಂಗ್ ಗಾಯ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ನಿನ್ನೆ ನನ್ನ ವ್ಲಾಗಲ್ಲಿ ನೋಡಿರ್ತೀರ ನನ್ನ ವರ್ಕ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಐಡಿಯಾ ಇರುತ್ತೆ ಅಂತ ಅಂದ್ಕೊಳ್ತಾ ಇವತ್ತು ಕೂಡ ಸೇಮ್ ವರ್ಕ್. ಆದರೆ ವ್ಯತ್ಯಾಸ ಏನಪ್ಪ ಅಂದರೆ ಲಾಸ್ಟ್ ನೀವು ಮೋಲ್ಡ್ ಸ್ಲ್ಯಾಬು ಈ ರೀತಿದು ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ಆ ರೀತಿಯಾದಂಥ ವರ್ಕ್ಗಳು ಇಲ್ಲಿ ನಮ್ಮ ಈ ಲೋಕಲಲ್ಲಿ ಅಷ್ಟು ಸಿಗಲ್ಲ, ಅಂದರೆ ಮೋಲ್ಡ್ ಇದ್ರದ್ದು. ಬಟ್ ನಮ್ಮ ರೆಗ್ಯುಲರ್ ವರ್ಕ್ ಏನಪ್ಪ ಅಂದರೆ ಡೈಲಿ ಬೇಸಿಸಲ್ಲಿ ಪ್ರತಿ ಸೈಟ್ಗಳಿಗೆ ಹೋಗಿ ವಿಸಿಟ್ ಮಾಡೋದಾಗಿರುತ್ತೆ. ಹೋಪ್ ಎಲ್ಲರೂ ನನ್ನ ಹಳೆ ಬ್ಲಾಗ್ನ ನೋಡಿರ್ತೀರ. ಯಾರ್ಯಾರು ನೋಡಿಲ್ಲ ಪ್ರತಿಯೊಬ್ಬರು ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನನ್ನ ಮುಂದಿನ ಬ್ಲಾಗ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ. ಇವತ್ತು ನಾನು ನಿಮಗೆ ನನ್ನ ರೂಮು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಇನ್ನೊಂದು ಪುಟ್ಟದಾಗಿ ನನ್ನ ರೂಮ್ ಇಂಟ್ರಡಕ್ಷನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೇಗೆ ನಮ್ಮ ವೆಹಿಕಲ್ಗಳಿಗೆ ಫ್ಯೂಯಲ್ ಬೇಕು ಅದೇ ರೀತಿ ನಮ್ಮ ಬಾಡಿಗೆ ವಾಟರ್ ಬೇಕು. ಅರ್ಲಿ ಮಾರ್ನಿಂಗು ವಾಟರ್ ಕುಡಿಯೋದ್ರಿಂದ ಬಾಡಿ ಪ್ಯೂರಿಫಿಕೇಷನ್ ಆಗುತ್ತೆ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಬೇಸಿಕ್ ಹೆಲ್ತ್ ಬಗ್ಗೆ. ಬೆಳಗ್ಗೆ ಎದ್ದಿರೋ ಬೆಡ್ನ ಮಡಚಿಡ್ತಾ ಹಾಗೆ ರೂಮ್ನ ಕ್ಲೀನ್ ಮಾಡೋಣ ಅಂತ ನೋಡಿ ಎಲ್ಲ ರೂಮ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಫುಲ್ಲು ಮೆಸ್ಸಿ ಆಗಿರೋ ರೂಮ್ನ ನನ್ನ ಕೈಯಲ್ಲಿ ಆದಷ್ಟು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡ್ತಾ ನೋಡಿ ಯಾವ ರೀತಿ ಇದೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಮಾಡಿದ್ದೀನಿ, ನನ್ನ ಕೈಲಿ ಆದಷ್ಟು ಫುಲ್ ಕ್ಲೀನಿಂಗ್ ಆಗಿದೆ. ಈಗ ರೆಡಿಯಾಗಿ ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ನನ್ನ ಔಟ್ಫಿಟ್ ಯಾವ ರೀತಿ ಇದೆ ಅಂತ ನೀವು ನೋಡಿ. ಹಾಗೆ ಸ್ವಲ್ಪ ದೇವರಿಗೆ ಪೂಜೆ ಮಾಡೋಣ. ಟೈಮ್ ಅರೌಂಡು 8 ಗಂಟೆ ಆಗಿದೆ. ಹಾಗೆ ಟಿಫಿನ್ ಕೂಡ ಮಾಡಿರಲಿಲ್ಲ ನಾನು ಮತ್ತು ನಮ್ಮ ಅಂಕಲ್ಲು. ಈಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ ಮುಂದೆ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ನೋಡಿ. ಹಾಗೆ ಹೋಗ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ವೆದರು. ಅರ್ಲಿ ಮಾರ್ನಿಂಗು ಅರೌಂಡು 8:40 ನಾನು ನಿಮಗೆ ಹೇಳ್ದಂಗೆ ನೋಡಿ ಯಾವ ರೀತಿ ವೆದರ್ ಇದೆ. ಹಾಸನ್ ವೆದರ್ ಅಂದರೆ ಫುಲ್ ಕೂಲ್ ವೆದರ್. ಹಾಗೆ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಸಂತೆ ಇರುತ್ತೆ ನೋಡಿ. ಸಂತೆ ನೋಡ್ತಾ ಇರ್ಬೋದು ಎಷ್ಟು ಜನ, ಎಷ್ಟು ಇದು ಫ್ರೆಶ್ ತರಕಾರಿಗಳೆಲ್ಲ ಇದ್ದಾವೆ. ಜನಗಳು ಯಾವ ರೀತಿ ಖರೀದಿಸ್ತಾ ಇದ್ದಾರೆ ಅಂತ ನೀವು ನೋಡಿ. ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು ಈರುಳ್ಳಿ ರೇಟು ಜಾಸ್ತಿ ಆಗ್ತಾನೆ ಇದೆ ದಿನ ದಿನ ದಿನ. ಇದಕ್ಕೆ ಏನು ಕಾರಣ ಅಂತ ನೋಡಿ. ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಇದರ ಪರಿಣಾಮ ಬೇಸಿಗೆಯಲ್ಲಿ ಬೆಳೆದು ಸಂಗ್ರಹಿಸಿಟ್ಟಿದ್ದ ಈರುಳ್ಳಿಯ ಗುಣಮಟ್ಟ ಕುಸಿತಾ ಇದೆ. ವಾತಾವರಣದ ಏರುಪೇರಿನಿಂದ ಸಂಗ್ರಹದಲ್ಲಿರುವ ಈರುಳ್ಳಿಗೆ ಕಪ್ಪು ಮಸಿ ಕಾಣಿಸಿಕೊಳ್ತಾ ಇದ್ದು ಮಾರುಕಟ್ಟೆಗೆ ಉತ್ತಮ ಗುಣಮಟ್ಟದ ಈರುಳ್ಳಿ ಪೂರೈಕೆ ಕಡಿಮೆಯಾಗುವ ಆತಂಕ ಎದುರಾಗಿದೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಈ ಬಾರಿ ಮಳೆಯ ಕೊರತೆಯಿಂದ ಈರುಳ್ಳಿ ಬಿತ್ತನೆ ಗಣನೀಯವಾಗಿ ಕಡಿಮೆಯಾಗಿದೆ. ಆ್ಯಕ್ಚುಲಿ ನಮ್ಮ ಅಂಕಲ್ ಯಾವಾಗ ಬಂದರೂ ಇಲ್ಲೇ ತುಮಕೂರಿಂದ ಬಂದವರು ಯಾವಾಗಲೂ ರೆಗ್ಯುಲರ್ ಆಗಿ ಬಿಡದೆ ಹಾಸನಿಗೆ ಬಂದಾಗೆಲ್ಲ ಇಲ್ಲೇ ಕಾಫಿನ ಕುಡಿತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ನಮ್ಮ ಜೊತೆ ನಂದಿನಿ ಬೂತ್ ಓನರ್ ಆದಂಥ ಮೋಹನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈಗ ನೀವು ಶಾಪ್ ಎಲ್ಲ ಇಟ್ಟು ಎಷ್ಟು ದಿನ ಆಯ್ತು ಬ್ರೋ? ಇದು 1.5 ವರ್ಷ ಆಯಿತು. ಈಗ ಯಾವ ರೀತಿ ಇದೆ ರೆಸ್ಪಾನ್ಸ್ ಎಲ್ಲ? ಓಕೆ ಹೇಳಿ, ನೀವು ಹೇಳಿ. ನಮ್ದು ತುಮಕೂರು. ಹಾಂ, ನಾವು ಹಾಸನ ಡ್ಯೂಟಿ ಮಾಡಕ್ ಬಂದ್ರೆ ನಾವು ಕಾಫಿ ಹಿಂದೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಂದು ಒಂದ್ಸಲ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗ್ತಾ ದಾರಿಯಲ್ಲಿ ಯಾರೋ ಹೂವನ್ನ ತಗೊಂಡು ಹೋಗ್ತಾ ಇದ್ರು ನೋಡ್ತಾ ಮುಂದೆ ಬರ್ತಾ ಇದೀವಿ. ನೋಡಿ ಮಳೆ ಸ್ಟಾರ್ಟ್ ಆಗೇ ಹೋಯ್ತು. ಪ್ರಕೃತಿ ಏನ್ ಹೇಳ್ತೆ ಗೊತ್ತಾ? ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಮಾಡ್ಕೋಬೇಕು ಅಂತ. ಮಲೆನಾಡಿಗೆ ಬಂದಾಗ ಹಚ್ಚ ಹಸಿರಿನ ಈ ಒಂದು ವಾತಾವರಣನ ಸವಿದವರಿಗೆ ಗೊತ್ತಿರುತ್ತೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಒಂದು ಆಫೀಸ್ ವರ್ಕ್ ಮೇಲೆ ನಾವು ಮಗ್ಗೆಗೆ ಹೋಗ್ತಾ ಇದ್ದೀವಿ. ಮಗ್ಗೆ ಹಾಸನ ಡಿಸ್ಟಿಕ್ಕಿನ ಆಲೂರು ತಾಲೂಕು. ನಮ್ಮ ಜೊತೆ ನಮ್ಮ ಮಾರ್ಕೆಟಿಂಗ್ ಆಫೀಸರ್. ನೀವು ನೋಡ್ತಿರ್ಬೋದು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಅರ್ಪಿತಾ ಟ್ರೇಡರ್ಸ್ ಮಗ್ಗೆಯಲ್ಲಿ
ನಮ್ಮ ಮಹಾ ಸಿಮೆಂಟ್ನ ಎಕ್ಸ್ಕ್ಲೂಸಿವ್ ಡೀಲರ್ ಈ ಮಗ್ಗೆಯಲ್ಲಿ ಇವ್ರು ಯಾರಿಗಾರು ಲೋಕಲಲ್ಲಿ ಮಹಾ ಸಿಮೆಂಟ್ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಸೈಟ್ ವಿಸಿಟ್ಗೆ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಮಳೆ ಬಂದರೂ ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನಾವು ಅಲ್ಲಿದ್ದಂಥ ಒಂದು ಇನ್ಫ್ಲೂಯೆನ್ಸರ್ನ ಮಾತಾಡಿಸ್ತಾ ಅವ್ರ ಹತ್ರ ಯಾರು ಸಿಮೆಂಟ್ ಪರ್ಚೇಸ್ ಮಾಡೋರು ಮೆಟೀರಿಯಲ್ನ ಅಂತ ಕೇಳ್ತಾ ಅವ್ರ ಹತ್ರ ನಾವು ಅವರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ನಮ್ಮ ಕಂಪ್ನಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಓನರ್ ಯಾರಿದ್ದಾರೆ ರೆಸ್ಪೆಕ್ಟಿವ್ ಓನರ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೇನೆ. ಹಾಗೆ ಅವ್ರ ಹತ್ರ ಯಾವ ರೀತಿ ಟೆಕ್ನಿಕಲ್ ಸರ್ವಿಸ್ ನಮ್ಮ ಹತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿಬಿಟ್ಟು ಅವರಿಗೆ ಹೇಳಿದ್ದೀನಿ. ನೆಕ್ಸ್ಟು ಬೇಕಾಗುತ್ತೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದರು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಅರೌಂಡ್ 1:30 ಆಗಿತ್ತು. ಇನ್ನು ಕೆಲವು ಸೈಟ್ಗಳನ್ನೆಲ್ಲ ವಿಸಿಟ್ ಮಾಡಿದ್ವು. 1:30 ಆಗಿತ್ತು. ಮಧ್ಯಾಹ್ನ ನಮ್ಮ ರೆಸ್ಟಿ ಅವ್ರದ್ದು ಹೊಸ ಟಾಪಿಕ್ ಸಾಂಗು ಊಟ ಮುಗಿಸಿ ನೋಡ್ತಾ ಇರ್ಬೋದು ನೀವು ಸೈಟಲ್ಲಿ ಕಬ್ಬಿಣ ಇಟ್ಟಿದ್ದಾರೆ ಅನ್ನೋದಕ್ಕಿಂತ ಒಂದು ರಾಂಗ್ ವೇಯಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಈ ಕಬ್ಬಿಣನ ಈ ರೀತಿ ಇಡಬಾರ್ದು. ಇಡೋದನ್ನ ನೋಡಿ ರೆಸ್ಟ್ ಯಾವ ರೀತಿ ಹಿಡಿದಿದೆ. ಅದು ಮೊದಲೇ ಈ ಪ್ರದೇಶದಲ್ಲಿ ಮಳೆ ಜಾಸ್ತಿ ಅಂತ ಜಾಗದಲ್ಲಿ ಕಬ್ಬಿಣನ ಕೆಳಗಡೆ ಇಟ್ಟಿರೋದ್ರಿಂದ ಮಳೆಗೆ ಆಗಿರ್ಬೋದು ಮತ್ತೆ ಗಾಳಿ ಮಾಯಿಶ್ಚರ್ ಅಬ್ಸರ್ವ್ ಆಗೋದ್ರಿಂದ ಕಬ್ಬಿಣ ತುಕ್ಕಿಡಿತಾ ಬರುತ್ತೆ. ಇದರಿಂದ ಎಲ್ಲ ಓನರ್ಗಳಿಗೆ ಯಾರು ಮೆಟೀರಿಯಲ್ ಇದು ಮಾಡ್ತಾರೆ ಅವರಿಗೆ ತುಂಬ ಎಫೆಕ್ಟ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಯಾರೇ ಆಗಿರ್ಬೋದು ಕಬ್ಬಿಣನ ಈ ರೀತಿ ಇಡಬೇಡಿ. ಅದ್ರ ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಥರ ನಾವು ಏನಾದರೂ ಒಂದು ಮಾಡಿ ಇಲ್ಲ ಯಾವುದೋ ಒಂದು ಮರದ ತುಂಡು ಅಲ್ಗೇನೋ ಏನೋ ಒಂದು ಇಡಿ ಅದ್ರ ಮೇಲ್ಗಡೆ ಕಬ್ಬಿಣನ ಸ್ಟಾಕ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ಕಬ್ಬಿಣ ನಿಮಗೆ ತುಕ್ಕಿಡಿಯಲ್ಲ, ಬಾಳಿಕೆ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಕೆಲಸ ಡಿಲೇ ಆದರೂ ಕೂಡ ನಿಮಗೆ ಕಬ್ಬಿಣ ರಶ್ ಹಿಡಿಯಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಿರೋ ಗಿಡ ಮೆಣಸಿನ ಗಿಡ. ಆಲ್ಮೋಸ್ಟ್ ಮಲೆನಾಡು ಕಡೆ ಎಲ್ಲ ಬೆಳೆಯೋದು ಮೆಣಸು, ಕಾಫಿ, ಏಲಕ್ಕಿ ಈ ರೀತಿಯಾದಂಥ ಗಿಡಗಳನ್ನೇ ಜಾಸ್ತಿ. ಈಗ ಅರೌಂಡು 5:40 ಆಗಿತ್ತು. ನಾವು ಹಾಸನ್ಗೆ ರೀಚ್ ಆಗೋಣ ಅಂತ ಬಂದು ಅಂಕಲ್ಲು ಸ್ವಲ್ಪ ಬೇಗ ಹೋಗ್ಬೇಕಂತ ನೋಡಿ ಇಲ್ಲಿದೆ ನಮ್ಮ ChatGPT. ಮತ್ತೆ ದಾಸರಕೊಪ್ಪಳ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಾನು ಮತ್ತೆ ರೂಮ್ಗೆ ಹೋಗೋಕ್ಕೆ ಇನ್ನೂ ದೂರ ಆಗುತ್ತೆ ಅಂತ ಇಲ್ಲೇ ಶಾರ್ಟ್ ರೂಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ರೂಮ್ ರೀಚ್ ಆಗ್ತಾ ಇದ್ದೀನಿ. ಬನ್ನಿ ರೂಮ್ಗೆ ಹೋಗಿ ಸಿಗ್ತೀನಿ. ರೂಮ್ ಈಗ ರೀಚ್ ಆದೆ. ಅರೌಂಡ್ 6:30 ಆಗಿರ್ಬೋದು. ಈ ರೀತಿ ಇನ್ಫಾರ್ಮೇಷನ್ ವಿಡಿಯೋನ ನಾನು ಪ್ರತಿದಿನ ಕೊಡೋ ನಿಟ್ಟಿನಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಯತ್ನ ಪಡ್ತಾ ಇದ್ದೀನಿ. ಅದೇ ರೀತಿ ನನ್ನ ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.